ಹಲೋ ಎವ್ರಿವನ್, ನಾನು ಅಶ್ವಿನಿ ಶಂಕರ್. ವೆಲ್ಕಮ್ ಟು ಅಶ್ವಿನಿ ಶಂಕರ್ ಚಾನಲ್. ಇವತ್ತು ನಾನು ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಚಿಕನ್ ಕಬಾಬ್ ಮಾಡಲಿಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮೊದಲಿಗೆ ಚಿಕನ್ನ ಸ್ವಲ್ಪ ಉಪ್ಪಲ್ಲಿ ನೆನೆಸಿಟ್ಟು ಸ್ವಲ್ಪ ವಾಶ್ ಮಾಡಿದರೆ ಅದು ಜಾಸ್ತಿ ತೊಳೆಯೋ ನೆಸೆಸಿಟಿ ಇರೋಲ್ಲ. ಉಪ್ಪು ಹಾಕಿಬಿಟ್ರೆ ನೀವು ಆಲ್ಮೋಸ್ಟ್ ಚಿಕನ್ ಫುಲ್ಲಿ ಕ್ಲೀನ್ ಆಗಿಬಿಡುತ್ತೆ. ಸೊ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕಿದೆ. ಈಗ ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ. ಸೊ ಈಗ ಸ್ವಲ್ಪ ಮೊಸರು, ಎಷ್ಟು ಬೇಕೋ ಅಷ್ಟು ಮೊಸರು, ಜಾಸ್ತಿ ಮೊಸರಿಲ್ಲ. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಸೊ ಇದನ್ನ ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನೀವು ಬೇಕಿದ್ರೆ ಆಮೇಲೂ ಹಾಕ್ಕೋಬೋದು, ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ. ನಾನು ಮೊದಲಿಗೆ ಹಾಕ್ತೀನಿ, ಬಿಕಾಸ್ ಅರಿಶಿನ, ಉಪ್ಪು ಮತ್ತು ಮೊಸರು ಇದು ಕಾಂಬಿನೇಷನ್ ಅಬ್ಸರ್ವ್ ಆಗುತ್ತೆ. ಈಗ ಸ್ವಲ್ಪ ಚಿಕನ್ ಮಸಾಲ, ಎವರೆಸ್ಟ್ ಚಿಕನ್ ಮಸಾಲ ತೊಗೋತಾ ಇದ್ದೀನಿ. ಸೊ ಈಗ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು. ಸೊ ನೀವು ಕಾರ್ನ್ಫ್ಲವರ್ ಹಿಟ್ಟು ಸ್ವಲ್ಪ ಮಧ್ಯೆ ಅದನ್ನು ಮಿಕ್ಸ್ ಮಾಡ್ತಾ ಹೋಗಿ. ಮತ್ತು ನೀವು ಎಷ್ಟು ಬೇಕಾಗುತ್ತೋ ಅಷ್ಟು. ಈಗೆಲ್ಲ ನಾನು ಸ್ವಲ್ಪ ರವೆ ಯೂಸ್ ಮಾಡ್ತೇನೆ. ನೀವು ಯಾವುದಾದ್ರೂ ರವೆ ಯೂಸ್ ಮಾಡ್ಕೋಬೋದು, ಚಿರೋಟಿ ರವೆ ಯಾವುದಾದ್ರೂ. ಸ್ವಲ್ಪ ಖಾರದ ಪುಡಿ ಮತ್ತು ಕಾರ್ನ್ಫ್ಲವರ್, ಒಂದು ಸ್ವಲ್ಪ ಎಗ್ ವೈಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಗ್ ಹಾಕ್ಕೋಬೋದು ನೀವು. ನಿಮಗೆ ಎಗ್ ವೈಟ್ ಬೇಕಂದ್ರೆ ಎಗ್ ವೈಟ್, ಎಲ್ಲೋ ಬೇಕಂದ್ರೆ ಎಲ್ಲೋ, ಯಾವುದಾದ್ರೂ ಒಂದು ಹಾಕ್ಕೋಬೋದು. ಆ್ಯಂಡ್ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ನಾನು ಇಡ್ತಾಯಿದ್ದೀನಿ. ಬಿಕಾಸ್ ನನಗೆ ಇನ್ಸ್ಟೆಂಟ್ ಮಾಡೋದಿದೆ. ಬಟ್ ನೀವು ಬೇಕಿದ್ದರೆ ನೀವು ಒಂದು ಹಾಫ್ ಆನ್ ಅವರ್ ಬೇಕಾದರೂ ಇಟ್ಕೋಬೋದು. ಇಟ್ಕೊಂಡು ನೀವು ಫ್ರೈ ಮಾಡಿದರೆ ಸೇಮ್ ಟು ಸೇಮ್ ನೀವು KFC ಚಿಕನ್ ತಿನ್ನೋ ಥರನೇ ಟೇಸ್ಟ್ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಮಾಡ್ತಾಯಿದೆ. ಆ್ಯಂಡ್ ಜಾಸ್ತಿ ಆಯಿಲ್ ಕೂಡ ಅಬ್ಸರ್ವ್ ಆಗೋಲ್ಲ. ನಾನಿಲ್ಲಿ ಚಿಕನ್ ದೊಡ್ಡ ಪೀಸ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನೀವು ಸಣ್ಣ ಪೀಸ್ ಬೋನ್ಲೆಸ್ಸು ತೊಗೋಬೋದು ಅಥವಾ ಬೋನ್ ಇರೋದು ತೊಗೋಬೋದು. ಬಟ್ ನಮಗೆ ಬೋನ್ಲೆಸ್ ಆ್ಯಂಡ್ ಬೋನ್ ಎರಡೂ ಇಷ್ಟ. ಸೊ ನಾವು ಮಿಕ್ಸಲ್ಲೇ ಮಾಡ್ತಾಯಿರೋದು. ಸೊ ನೋಡಿ ಆಲ್ರೆಡಿ ಫ್ರೈ ಆಗಿದೆ. ನೋಡಲಿಕ್ಕೂ ನಿಂಬೆ ಹಣ್ಣಿನ ಜೊತೆಗೆ ತಿಂದರೆ ಆಹಾ, ಸೂಪರ್.